ಆತ್ಮೀಯ ಕೇಳುಗರೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಲ ಇಲ್ಲಿನ ಮಕ್ಕಳು ನಡೆಸಿಕೊಡುವ 8ನೇ ರೇಡಿಯೋ ಕಾರ್ಯಕ್ರಮ ಸಂಚಿಕೆ 3 ಸಂಪುಟ 10ಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮೋಕ್ಷ, 3ನೇ ತರಗತಿ. ಮೊದಲನೆಯದಾಗಿ ಪ್ರಾರ್ಥನೆ. ಗ್ರೀಷ್ಮ 3ನೇ ತರಗತಿ ಇವಳಿಂದ. ಆವ ಕುಲವೋ ಆವ ಕುಲವೋ ರಂಗಾರಿಯಲಾಗದು, ಆವ ಕುಲವೋ ರಂಗಾರಿಯಲಾಗದು, ಆವ ಕುಲವೆಂದರಿಯಲಾಗದು. ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ, ಆವ ಕುಲವೋ ಆವ ಕುಲವೋ ರಂಗಾರಿಯಲಾಗದು. ಈಗೊಂದು ಕತೆ ಕೇಳೋಣ. ಪ್ರಸ್ತುತಪಡಿಸುವವರು ಭುವಿ 2ನೇ ತರಗತಿ. ಒಗ್ಗಟ್ಟಿನ ಬಲ. ಒಬ್ಬ ಬೇಟೆಗಾರ ಹಕ್ಕಿಗಳಿಗಾಗಿ ಬಲೆ ಬೀಸಿದನು. ಬಲೆಯಲ್ಲಿ ಕಾಳುಗಳನ್ನು ಹಾಕಿದನು. ಹಕ್ಕಿಗಳ ಗುಂಪು ಕಾಳುಗಳನ್ನು ನೋಡಿತು. ಕೆಲವು ಮರಿ ಹಕ್ಕಿಗಳು ಬಲೆಯನ್ನು ಗಮನಿಸಲಿಲ್ಲ. ಕಾಳು ತಿನ್ನಲು ಹೋಗಿ ಸಿಕ್ಕಿಕೊಂಡವು. ಚೀವ್ ಚೀವ್ ಎಂದು ಕೂಗಿಕೊಂಡವು. ಬೇಟೆಗಾರನು ದೂರದಲ್ಲಿ ಬರುತ್ತಿರುವುದನ್ನು ಕಂಡವು. ಕೂಡಲೇ ದೊಡ್ಡ ಹಕ್ಕಿಗಳು ಒಂದು ಉಪಾಯ ಹೂಡಿದವು. ಎಲ್ಲ ಸೇರಿ ಬಲೆಯನ್ನು ಹಿಡಿದು ಮೇಲೆ ಹಾರಿದವು. ಬೇರೆಡೆಗೆ ಹಾರಿ ಹೋಗಿ ಮರಿಗಳನ್ನು ಬಿಡಿಸಿದವು. ಮುಂದಿನದಾಗಿ ಒಂದು ಅಭಿನಯ ಗೀತೆ. ನಲಿಕಲಿ 3ನೇ ತರಗತಿಯ ಮಕ್ಕಳಿಂದ. ಪಿಳ್ಳಾರಯ್ಯ ಕುಳ್ಳರ ರಾಜ, ಎತ್ತರ 1 ಮೊಳ, ಪಿಳ್ಳಾರಯ್ಯನ ಹೆಂಡತಿ ಕೊಳ್ಳಿ 3 ಅಂಗುಲ, ಪಿಳ್ಳಾರಯ್ಯಗೆ 3 ಮಕ್ಕಳು ಕುಳ್ಳ ಮತ್ತು ಡೊಳ್ಳ, 3ನೇಯವನ ಹೆಸರೇನೆಂದರೆ ಮರತೇ ಹೋಯ್ತಲ್ಲ. ಪಿಳ್ಳಾರಯ್ಯನ ಎಡಗೈಯಲ್ಲಿ ದಪ್ಪ ಭೂತಗಾಜು ಹಿಡಿದುಕೊಂಡು 3ನೇಯವನನ್ನು ಹುಡುಕುವುದೇ ಮೋಜು. ಈಗ ಒಗಟುಗಳನ್ನು ಕೇಳೋಣ. ಭಾಗವಹಿಸುವವರು ಗಾನವಿ, ಮನಸ್ವಿ, ಆಯುಷ್, ಲಾಸ್ಯ, ಸುಚಿತ್, ಯದ್ವಿತ್, ದೀಕ್ಷಾ. ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ದೀಪ. ಕಿರಿಮನೆಗೆ ಚಿನ್ನದ ಬೀಗ. ಮೂಗುತ್ತಿ. ಎಷ್ಟೇ ಮಳೆ ಬಂದರೂ ನೆಲೆಯುವುದಿಲ್ಲ. ಕೆಚ್ಚಲು. ಸರಿ. ನೀಲಿಕೆರೆಯಲ್ಲಿ ಬಿಳಿ ಮೀನು. ಚಂದ್ರ. ಬಿಳಿ ಹುಡುಗನಿಗೆ ಕರಿ ಟೋಪಿ. ಬೆಂಕಿ ಕಡ್ಡಿ. ಸುತ್ತಮುತ್ತ ಗರಿಕೆ, ನಡುವೆ ಕುಡಿಕೆ. ಕಣ್ಣು. ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ಹೇಳಲಿದ್ದಾಳೆ ಶ್ರೀನಿಧಿ 3ನೇ ತರಗತಿ. ಕವನ. ಶಾಲೆ. ತಮ್ಮ ಬಾರೋ ಅಣ್ಣ ಬಾರೋ ಶಾಲೆಗೆ ಹೋಗೋಣ, ಶಾಲೆಗೆ ಹೋಗಿ ಪ್ರಾರ್ಥನಾ ಮಾಡಿ ಪಾಠ ಕಲಿಯೋಣ, ಪಾಠ ಓದಿ ಹಾಡು ಹಾಡಿ ನಕ್ಕು ನಲಿಯೋಣ, ಲೆಕ್ಕ ಬಿಡಿಸಿ ಮಗ್ಗಿ ಎಣಿಸಿ ಆಟ ಆಡೋಣ, ಓದಲು ಕಲಿತು ಬಾಳಲು ಅರಿತು ಜಾಣರಾಗೋಣ, ಸತ್ಯದಿಂದ ಶಾಂತಿಯಿಂದ ಕೂಡಿ ಬಾಳೋಣ, ಭಾರತ ಮಾತೆಯ ಸುಂದರ ಗುಡಿಗೆ ಕಳಸ ಇಡೋಣ. ರಸಪ್ರಶ್ನೆ ಗೊತ್ತಿದ್ದರೆ ನೀವು ಉತ್ತರಿಸಿ. ಭಾಗವಹಿಸುವವರು ಪ್ರತೀಕ್, ಗ್ರೀಷ್ಮ, ಶ್ರೀನಿಧಿ, ಗಾನವಿ 3ನೇ ತರಗತಿ. ಚೆಸ್ನಲ್ಲಿ ಒಟ್ಟು ಎಷ್ಟು ಕಾಯಿಗಳಿರುತ್ತವೆ? 32. ಸರಿ. ಕಬಡ್ಡಿ ಆಟದ ಒಂದು ತಂಡದಲ್ಲಿ ಒಟ್ಟು ಎಷ್ಟು ಜನ ಆಟಗಾರರಿರುತ್ತಾರೆ? 7. ಒಲಿಂಪಿಕ್ ಕ್ರೀಡಾಕೂಟವನ್ನು ಎಷ್ಟು ವರ್ಷಕ್ಕೊಮ್ಮೆ ಆಯೋಜಿಸಲಾಗುತ್ತದೆ? 4. ಯಾವ ದಿನದಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಗುತ್ತದೆ?
ಜೂನ್ 21. ಇಷ್ಟು ಹೊತ್ತು ನಮ್ಮ ಶಾಲಾ ಇಂಗನಿ ಕಾರ್ಯಕ್ರಮ ಕೇಳಿಸಿಕೊಂಡ್ರಲ್ಲ, ಹೇಗೆನಿಸಿತು? ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.